ಆಪೋಸಿಷನ್ನ ಎಲ್ಲ ನಮ್ಮ ಪಕ್ಷಗಳು ಇಂಡಿಯಾ ಒಕ್ಕೂಟ ಯಾರೂ ಅದಕ್ಕೆ ಬಿದ್ದಿಲ್ಲ. ಮತ್ತು ಅವ್ರ ಏನು ಉದ್ದೇಶ ಇತ್ತು ಅಂತ ಇಡೀ ದೇಶ ನೋಡ್ತಾ ಇದೆ. ಅವ್ರ ಏನು ಉದ್ದೇಶ ಏನು ಇತ್ತು ಅಂದರೆ ನಮ್ಮ BJP ಈಗ ಅವರು ಸೋಲ್ತಿದ್ದಾರೆ ಅಂತ ಗೊತ್ತಾಯಿತು. ಯಾಕಂದರೆ ತಮಿಳ್ನಾಡಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ BJPನ ಅವರು ಮೂಸು ಸಹ ನೋಡಲ್ಲ. ಹಾಗಾಗಿ ಏನಾದರೂ ಒಂದು ಮಾಡಿ ಮಹಿಳಾ ವಿರೋಧಿ ಅಂತ ಆಪೋಸಿಷನ್ಗೆ ಒಂದು ಪಟ್ಟ ಕಟ್ಟಬೇಕು ಅಂತ ಒಂದು ಈ ಕೆಟ್ಟ ಉದ್ದೇಶ ಇಟ್ಕೊಂಡು ಈ BJP NDA ಸರ್ಕಾರ ಅದು ಮಾಡಿದ್ರು. ಈಗ ಅವರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅವರು ನೋಡಿ ಕಾಂಗ್ರೆಸ್ಸು ಮಹಿಳಾ ವಿರೋಧಿ, ಇಂಡಿಯಾ ಅಲಯನ್ಸು ಮಹಿಳಾ ವಿರೋಧಿ ಅಂತ ಅವರು ಅಪಪ್ರಚಾರ ಮಾಡ್ತಿದ್ದಾರೆ. ಈಗ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾರು ನಮ್ಮ ಇತಿಹಾಸನ ಸ್ವಲ್ಪ ನಾವು ಜನರಿಗೆ, ವಿಶೇಷವಾಗಿ ನಮ್ಮ BJPಯ ಸಂಸದರಿಗೆ, ನಮ್ಮ ಕರ್ನಾಟಕಕ್ಕೆ ಅವರೆಲ್ಲರೂ ದ್ರೋಹ ಮಾಡಿದ್ದಾರೆ, ಮಹಿಳೆಯರಿಗೆ ಅವರು ಮೋಸ ಮಾಡಿದ್ದಾರೆ. ನಾವು ಸ್ವಾಭಿಮಾನದಿಂದ ಇದು ನಮಗೆ ಸಿಗಬೇಕಾಗಿರುವಂಥ, ಇದು ನಮ್ಮ ಹಕ್ಕೇ ಅಲ್ಲ, ಇದು ನಮ್ಮ ಅಧಿಕಾರ. ಇದು ನಮಗೆ ಭಿಕ್ಷೆ ಬೇಡ, ನಾವು ತಗೋತೀವಿ. ನಮಗೆ ಇದು ಸಿಗೋವರೆಗೂ ನಾವು ಬೀದಿಗಿಳಿದು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ನೀವು ಯಾರ್ಯಾರು BJP NDA ಸರ್ಕಾರದಲ್ಲಿ ಈ ಸಂಸದರು ಮತ್ತು ಎಲ್ಲ BJPಯ ನಾಯಕರಿದ್ದರೂ ನಿಮಗೆ ನಾವು ಖಂಡಿಸ್ತೀವಿ. ನಿಮಗೆಲ್ರಿಗೂ ನಾಚಿಕೆ ಆಗಬೇಕು. ನಾನು ವಿಶೇಷವಾಗಿ ನಮ್ಮ ಮಾರ್ಗ್ರೆಟ್ ಆಳ್ವಾ ಮ್ಯಾಮ್ ಅವ್ರಿಗೆ ನಮ್ಮ ಇತಿಹಾಸನ ಮಾರ್ಗ್ರೆಟ್ ಆಳ್ವಾ ಕಮಿಟಿ ಅಂತ ಈಗ ಅವ್ರು ಹೇಳ್ತಾರೆ, ಇತಿಹಾಸದ ಬಗ್ಗೆ ಹೇಳ್ತಾರೆ. ಅದಾದಮೇಲೆ ಎಲ್ಲ ನಮ್ಮ ಮುಖಂಡರು ಸಹ ಅದ್ರ ಬಗ್ಗೆ ಹೇಳ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಎಲ್ಲ ಕಡೆ ಈ ದಿನಗಳಲ್ಲಿ ಮಹಿಳೆಯರ ರಿಸರ್ವೇಷನ್ ಬಗ್ಗೆ ಚರ್ಚೆ ನಡೀತಾ ಇದೆ. 3 ದಿವಸದ ಸೆಷನ್ ಆಯಿತು. ಎಲ್ಲರಿಗೆ ತಮ್ಮ ತಮ್ಮ ರಾಜ್ಯಗಳಿಂದ MP ಗಳಿಗೆ ಬರಬೇಕಾಯಿತು. ಏನಾಯಿತು? ಏನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸರ್ಕಾರ, ದಿಸ್ ಗವರ್ಮೆಂಟ್ ಫೇಸ್ಡ್ ಇಟ್ಸ್ ಫಸ್ಟ್ ಡಿಫೀಟ್ ಆನ್ ದ ಫ್ಲೋರ್ ಆಫ್ ಪಾರ್ಲಿಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಸೆಷನ್. ಈ ಕತೆ ಇವತ್ತಿಂದಲ್ಲ, ರಾಜೀವ್ ಜಿ ಅವರ ಕಾಲದಿಂದ ಈ ರಿಸರ್ವೇಷನ್ಸಿನ ಇಶ್ಯೂವನ್ನು ನಾವು ಮುಂದೆ ತಂದಿದ್ದೀವಿ. ನಾನು ಮಹಿಳಾ ಮಂತ್ರಿ ಇದ್ದೆ. If there was anybody with a commitment to women's empowerment, it was Rajiv ji. ಅವರ ಸರ್ಕಾರ ಇದ್ದಾಗ ಒಂದು ಕಮಿಟಿಯನ್ನು ಸ್ಥಾಪಿಸಿದರು, 14-member ಕಮಿಟಿ ಫಾರ್ ದಿ ಎಂಪವರ್ಮೆಂಟ್ ಆಫ್ ವಿಮೆನ್. ನನ್ನನ್ನು ಅಧ್ಯಕ್ಷೆಯಾಗಿ ನೇಮಿಸಿದರು. ನಾವು 12 ಸೆಕ್ಟರ್ಸ್ ವಿಮೆನ್ ಸ್ಟೇಟಸನ್ನು ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಬೇಕು, ಏನು ಕಷ್ಟ ಇದೆ, ಅದರ ವಿಷಯ ಚರ್ಚೆ ಮಾಡಿ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಫಾರ್ ವಿಮೆನ್ ಅನ್ನು 1989ನಲ್ಲಿ 1989ನೇ ಇಸ್ವಿಯಲ್ಲಿ ನಾವು ಪ್ರೆಸೆಂಟ್ ಮಾಡಿದೆವು ಸರ್ಕಾರಕ್ಕೆ. ಅದರಲ್ಲಿ one of the main and central point was the question of political empowerment of women. ಏನೋ ಮಾಡಿದರು, ಏನು ಬೇರೆ ಕೆಲಸ ಮಾಡಿದರು, ಮಹಿಳೆಯರಿಗೆ ಪೊಲಿಟಿಕಲ್ ಸ್ಥಾನ ಕೊಡದಿದ್ದರೆ ಅವರಿಗೆ ಈ ಚೇಂಬರ್ಸ್ಗಳಲ್ಲಿ ಬಂದು ತಮ್ಮ ಅಧಿಕಾರ, ತಮ್ಮ ಹಕ್ಕಂತ ಹೇಳಿ ಮಾತಾಡಿ ತಮಗೆ ಬೇಕಾದಂತಹ ಕಾನೂನುಗಳನ್ನು ತರಲಿಕ್ಕೆ ದ ವಾಯ್ಸ್ ಆಫ್ ವಿಮೆನ್ ಮಸ್ಟ್ ಬಿ ಹರ್ಡ್ ಅಂತ ಹೇಳಿ ಒಂದು ಸ್ಲೋಗನ್ ಆಯಿತು. ಇದು ಶುರು ಆದದ್ದು 75ನೇ ಇಸ್ವಿ 1975 ಮೆಕ್ಸಿಕೋದಲ್ಲಿ ಫಸ್ಟ್
UN ಕಾನ್ಫರೆನ್ಸ್ ಆನ್ ವಿಮೆನ್ ಆಯಿತು. ಇಂದಿರಾಜಿಯವರು ನನ್ನನ್ನು ಕಳಿಸಿದರು ಅಲ್ಲಿ ಇದು ಮೊದಲನೇ ಸಲ ರಿಸರ್ವೇಷನ್ ಆ್ಯಂಡ್ ಕೋಟಾಸ್ ಫಾರ್ ವಿಮೆನ್ ಸೆಂಟರ್ ಸ್ಟೇಜ್ಗೆ ಬಂತು. ಪ್ಲ್ಯಾನ್ ಆಫ್ ಆ್ಯಕ್ಷನ್ನಲ್ಲಿ ಬಂತು. ಅಲ್ಲಿಂದ ಶುರು ಆದ ಈ ಮೂವ್ಮೆಂಟು ಹಿಂದೆ ವರಿಸಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಆರ್ ಮೆನಿ ಹೂ ಸ್ಟಿಲ್ ಲಾಫ್ ಆಟ್ ವಿಮೆನ್ಸ್ ರಿಸರ್ವೇಷನ್ಸ್. ಪಾರ್ಲಿಮೆಂಟ್ನಲ್ಲಿ ನನಗೆ ಕೇಳ್ತಾ ಇದ್ರು ನಮ್ಮ ಮಾನ್ಯ MP-ಯರು, ಏನಮ್ಮ ನಾವು ಮನೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡಬೇಕಾ? ನಮ್ಮ ಹೆಂಡತಿ ಹೋಗಿ ಪಾರ್ಲಿಮೆಂಟ್ನಲ್ಲಿ ಕೂರಬೇಕಾ? ನಮ್ಮ ಈ ಸೀಟ್ಸನ್ನು ನೀವು ಮಹಿಳೆಯರಿಗೆ ಕೊಡಬೇಕಂತ ಯಾಕೆ ಹಠ ಹಿಡಿದಿದ್ದೀರಾ? ಅರೆ, ನಿಮಗೆ ಈ ಸೀಟ್ಸ್ ಅಂತ ಯಾರಾದರೂ ಬರೆದು ಕೊಟ್ಟಿದ್ದಾರಾ? ನಿಮಗೆ ಇದ್ದಂಥ ಅಧಿಕಾರ ನಮಗೂ ಇದೆ, ಕಾನ್ಸ್ಟಿಟ್ಯೂಷನಲ್ಲಿ ನಮಗೂ ಪೊಲಿಟಿಕಲ್ ರೈಟ್ಸ್ ಇವೆ ಅಂತ ಹೇಳಿ ಹೇಳಿ ಈ ಚರ್ಚೆ ನಡೀತಾ ಬಂತು 75ರಿಂದ. 89ನಲ್ಲಿ ರಾಜೀವ್ ಜಿ ಅವರು ತಮ್ಮ ಸರ್ಕಾರದಿಂದ 33% ರಿಸರ್ವೇಷನ್ ಫಾರ್ ವಿಮೆನ್ ಇನ್ ಲೋಕಲ್ ಬಾಡೀಸ್, ಅರ್ಬನ್ ಆ್ಯಂಡ್ ರೂರಲ್ ತಂದರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಅದನ್ನು ಈ ಎಲ್ಲ ಆಪೋಸಿಷನ್ ಪಕ್ಷದವರು ಒಂದಾಗಿ ಸೋಲಿಸಿದ್ದು ಮೊದಲು ಇವರು. ಆಗ ಪಾಸ್ ಆಗಿದ್ದರೆ ಇಷ್ಟುವರೆಗೆ ಎಷ್ಟೋ ಮುಂದೆ ಹೋಗ್ಬೋದಿತ್ತು ಮಹಿಳೆಯರು. ದೇ ಡಿಫೀಟೆಡ್ ಇಟ್. ಆಮೇಲೆ ಸರ್ಕಾರ ಟರ್ಮ್ ಆಯಿತು, ಬಿದ್ದೋಯ್ತು. ರಾಜೀವ್ ಜಿಯವರ ಅಸ್ಯಾಸಿನೇಷನ್ ಆಯಿತು. PV ನರಸಿಂಹರಾವ್ಜಿಯವರ ಸರ್ಕಾರ ಬಂತು. ಮಧ್ಯಕ್ಕೆ ಒಂದು 6 ತಿಂಗಳು 2-3 ಸರ್ಕಾರಗಳು ಬಂತು. BP ಸಿಂಗು ಮತ್ತು ಯಾರು ಅದು ಚಂದ್ರಶೇಖರು ಅವ್ರದ್ದು ಆಯಿತು. PV ನರಸಿಂಹರಾವ್ನವರ ಸರ್ಕಾರ ಬಂತು. ಹಠ ಹಿಡಿದು ಆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ನಾವು ಪಾಸ್ ಮಾಡಿಸಿದ್ದು. 33% ರಿಸರ್ವೇಷನ್ ಫಾರ್ ವಿಮೆನ್ ಇನ್ ಲೋಕಲ್ ಬಾಡೀಸ್. ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ಗಳನ್ನು ತಂದದ್ದು ಕಾಂಗ್ರೆಸ್ ಸರ್ಕಾರ. ಮೋದಿ ಅಲ್ಲ, ಮೋದಿಯ ಅಜ್ಜನಲ್ಲ, ತಂದದ್ದು ನಾವು. ಇವತ್ತು ಏನೋ ಮಾತಾಡ್ತಾರೆ, ನಾವು ಮಹಿಳಾ ವಿರೋಧಿ, ಇವರೆಲ್ಲರೂ ಮಹಿಳೆಯರಿಗೆ ಆರಕ್ಷಣೆ ಕೊಡಲಿಕ್ಕೆ ತಯಾರಿಲ್ಲ ಅಂತ ಪ್ರಚಾರ ನಡೆಸಿದ್ದಾರೆ. ತುಂಬ ಹುಷಾರು ಅವರು ಈ ಪ್ರಚಾರದಲ್ಲಿ. RSS ಕಾರ್ಡರ್ಸು ಇದು ಅದು. ದೇ ಆರ್ ಪಾಸ್ ಮಾಸ್ಟರ್ಸ್ ಇನ್ ದಿಸ್. ಬಟ್ ದ ಕಂಟ್ರಿ ನೋಸ್ ದ ಟ್ರೂತ್. ಇದನ್ನು ಮೊದಲು ತಂದದ್ದು ಯಾರು? ನನ್ನ ಅಧ್ಯಕ್ಷತೆಯಲ್ಲಿ ಈ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಫಾರ್ ವಿಮೆನ್ ಪ್ರೆಸೆಂಟ್ ಮಾಡಿದ್ದು, PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಇದನ್ನು ಪಾಸ್ ಮಾಡಿದ್ದು. 15 ಲಕ್ಷ ಮಹಿಳೆಯರು ಲೋಕಲ್ ಬಾಡಿಗಳಲ್ಲಿ ಇಲೆಕ್ಟ್ ಆಗಿ ಬಂದಿದ್ದಾರೆ. ಅದರಲ್ಲಿ ದೇ ಹ್ಯಾವ್ ಗಾಟ್ 33% ರಿಸರ್ವೇಷನ್ ಆಫ್ ಪೋಸ್ಟ್ ಇನ್ ದೋಸ್ ಬಾಡೀಸ್. ಇದು ತಂದದ್ದು ಯಾರು? BJPಯ? ತಂದದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ಸ್ಟೇಟ್ಸ್ನಲ್ಲಿ ಇದು 50% ರಿಸರ್ವೇಷನ್ ಆಗಿದೆ. ಜಾರ್ಖಂಡ್, ಬಿಹಾರ್ ಅವರೆಲ್ಲರೂ ಇದಕ್ಕೆ 50% ಮಾಡಿದ್ದಾರೆ. ಇದನ್ನು ಮುಂದೆ ವಹಿಸಬೇಕಂತ ಹೇಳಿ ಹಲವಾರು ವರ್ಷಗಳಿಂದ ನಾವು ಈ ಮೂವ್ಮೆಂಟನ್ನು ಮುಂದೆ ತರ್ತಾ ಇದ್ದೀವಿ. ಇದರಲ್ಲಿ ಹೇಳುವುದಾದರೆ ಬಿಲ್ ಇಂಟ್ರೊಡ್ಯೂಸ್ ಆಗಿದೆ ಪಾರ್ಲಿಮೆಂಟಲ್ಲಿ, ರಾಜ್ಯಸಭೆಯಲ್ಲಿ ಪಾಸ್ ಆಗಿತ್ತು, ನಮ್ಮ ಮೆಜಾರಿಟಿ ಇತ್ತು. ದ್ಯಾಟ್ ವಾಸ್ ಎ ಹಿಸ್ಟಾರಿಕ್ ಸ್ಟೆಪ್. ಇಟ್ ವಾಸ್ ಪಾಸ್ಡ್ ಇನ್ ದ ರಾಜ್ಯಸಭಾ and during Manmohan Singh's government, UPA 2. ಅದು ಆಯಿತು. ಆದರೆ ಲೋಕಸಭಾದಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ, ಆಪೋಸಿಷನ್ ಪಾರ್ಟೀಸ್ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೆ ಬಿಲ್ ಲೋಕಸಭಾ ಟರ್ಮ್ ಮುಗಿದಾಗ ಲ್ಯಾಪ್ಸ್ ಆಯಿತು. ಈಗ 23ನೇ ಇಸ್ವಿಯಲ್ಲಿ 2023 ಮೋದಿಜಿಯವರು ತುಂಬ ಹುಷಾರು.
ಧೂಮ್ ಧಾಮ್ನಿಂದ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ನಲ್ಲಿ ತಂದರು, ಪಾಸ್ ಮಾಡಿದರು, ಯುನಾನಿಮಸ್ ಆಗಿ ಪಾಸ್ ಆಯಿತು. 33% ರಿಸರ್ವೇಷನ್ ಫಾರ್ ವಿಮೆನ್ ಇನ್ ಅಸೆಂಬ್ಲೀಸ್ ಆ್ಯಂಡ್ ಪಾರ್ಲಿಮೆಂಟ್. ಎಲ್ಲರೂ ಸಪೋರ್ಟ್ ಮಾಡಿದರು. ಬಿಲ್ ಆಯಿತಾ? ಆ ಬಿಲ್ಲನ್ನು ಲಾ ಆದಮೇಲೆ ಇಂಪ್ಲಿಮೆಂಟೇಷನ್ನಿನ ಮಾತು ಬಂದಾಗ ಅವರು ಅದರ ಜೊತೆಗೆ 2 ಕಂಡೀಷನ್ಸ್ ತಂದರು. ಒಂದು, ನ್ಯಾಷನಲ್ ಸೆನ್ಸಸ್ ಆಗಬೇಕು. ಎರಡನೇದು, ಸೆನ್ಸಸ್ ಮೇಲೆ ಬೇಸ್ಡ್ ಆನ್ ಸೆನ್ಸಸ್, ಆ ಫಿಗರ್ಸ್ ಮೇಲೆ ಡಿಲಿಮಿಟೇಷನ್ ಆಗಬೇಕು. ಆ ಡಿಲಿಮಿಟೇಷನ್ ಆದ ಮೇಲೆ ಈ ರಿಸರ್ವೇಷನನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾಕೆ? The law is on the statute book. The amendment has been passed, it has become law. Why should you not implement that law? Why are you ಇದು ಸೆನ್ಸಸ್ಗೆ 2-3 ವರ್ಷ ಆಗ್ಬೋದು, ಅದರ ಮೇಲೆ ಡಿಲಿಮಿಟೇಷನ್ಗೆ ಇನ್ನೊಂದು 2 ವರ್ಷ ಆಗ್ಬೋದು. 29ನೇ ಚುನಾವಣೆ ಮುಗಿಯುತ್ತದೆ. 24ರಲ್ಲಿ ಕೊಡಲಿಲ್ಲ, ಬಿಲ್ ಬಂತು 23ರಲ್ಲಿ. 24 ನ್ಯಾಷನಲ್ ಎಲೆಕ್ಷನ್ನಲ್ಲಿ ಕೊಡಲಿಲ್ಲ. ಈಗ 29ರಲ್ಲಿನೂ ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕೆ? ವೈ ಆರ್ ಯು ಟೈಯಿಂಗ್ ದಿಸ್ ಇಂಪ್ಲಿಮೆಂಟೇಷನ್ ವಿತ್ ದಿ ಅದರ್ 2 things that are to come? Because the BJP is very clear. They don't want the number of women to increase vis-a-vis the men. ನಾವು ಹೇಳ್ತಾ ಇದ್ದೀವಿ ಮೊದಲಿಂದ, ಟೇಕ್ ದ ಫಿಗರ್ಸ್ ಆಫ್ 2011 ಸೆನ್ಸಸ್. ಅಯ್ಯೋ ಆಗೋದಿಲ್ಲ, ನೆಕ್ಸ್ಟ್ ಸೆನ್ಸಸ್ ಬರಬೇಕಂತ ಹೇಳಿದರು. ಮೊನ್ನೆ ಅಮೆಂಡ್ಮೆಂಟ್ನಲ್ಲಿ ಅವರೇ ತಂದಿದ್ದಾರೆ, ವಿ ವಿಲ್ ಗೋ ಬೈ ದ 2011 ಸೆನ್ಸಸ್ ಅಂತ. ಇದನ್ನು ನಾವು 23ರಲ್ಲಿ ಸಜೆಸ್ಟ್ ಮಾಡಿದಾಗ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಏನು ಹೊಸ ಕನಸು ಬಂತವರಿಗೆ, ಏನು ಹೆದರಿಕೆಯಿಂದ ಮಾಡ್ತಾ ಇದ್ದಾರೆ. ವಿ ವಿಲ್ ಗೋ ಬ್ಯಾಕ್ ಟು 2011. 2011 ಆದಮೇಲೆ ಡಿಲಿಮಿಟೇಷನ್ನು ಮಾಡಬೇಕಂತ ಏನು ಮಾಡಿದರು? ಇನ್ ದ ನೇಮ್ ಆಫ್ ದ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದರು. ಆಲ್ ಲೋಕಸಭಾ ಸೀಟ್ಸ್ ಇನ್ ಆಲ್ ದ ಸ್ಟೇಟ್ಸ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 50%. ಈ ಫಾರ್ಮುಲಾ ಎಲ್ಲಿಂದ ಬಂತು? ಇದನ್ನು ಯಾರು ಡಿಸೈಡ್ ಮಾಡಿದರು? ಕನ್ಸಲ್ಟೇಷನ್ ಆಯಿತಾ ಎಲ್ಲ ಪಾರ್ಟೀಸ್ ಜೊತೆಗೆ? ಏನೋ ಕೋರ್ಟ್ ಆರ್ಡರ್ ಬಂತ? ಎಲ್ಲಿಂದ ಡೈರೆಕ್ಷನ್ ಬಂತು? RSS ಇಂದ ಬಂತ? ಯಾರು ಡಿಸೈಡ್ ಮಾಡಿದರು 50% ಇನ್ಕ್ರೀಸ್ ಇನ್ ಆಲ್ ದ ಸ್ಟೇಟ್ಸ್? ಆ್ಯಸ್ ಇಟ್ ಈಸ್, UP ಆ್ಯಂಡ್ ಬಿಹಾರ್ ಆ್ಯಂಡ್ ಮಧ್ಯಪ್ರದೇಶ್ ಹ್ಯಾವ್ ಹ್ಯೂಜ್ ನಂಬರ್ ಆಫ್ ಲೋಕಸಭಾ. ನಮಗೆ 28 ಇದ್ದರೆ UPಯಲ್ಲಿ 84 ಇದೆ. You add another 50% to them and you see where they go. And you add another 50% to us, you add 14 more. We have been objecting to this whole exercise of increasing parliament seats disproportionately. ಅವರಿಗೆ ಕಂಟ್ರೋಲ್ ಬೇಕು. Hindi speaking states, so-called Bimaru states, who have been a drag on the nation's taxes. Taxes ಎಲ್ಲ ಕೊಡುವುದು ನಾವು, ಸದರ್ನ್ ಸ್ಟೇಟ್ಸು, ಮಹಾರಾಷ್ಟ್ರ, ಬೆಂಗಾಲ್. ಬೆನಿಫಿಟ್ ಹೋಗುವುದು ಈ ಸ್ಟೇಟ್ಸ್ಗೆ. ಅದು ಒಂದು. ಎರಡನೇದು, ಪೊಲಿಟಿಕಲ್ ಪವರ್ ಅವರ ಕೈಯಲ್ಲಿ ಉಳಿಬೇಕಂತ ಹೇಳಿ ನಮ್ಮ ಎಲ್ಲ ಸ್ಟೇಟ್ಸ್ಗೆ 50% ಹೆಚ್ಚಂದರೆ 84ರಿಂದ 42 ಸೀಟ್ಸ್ ಆ್ಯಡ್ ಮಾಡಿ, ನಮಗೆ 14 ಆ್ಯಡ್ ಮಾಡ್ತೀರಿ ಕರ್ನಾಟಕದಲ್ಲಿ, ಅವ್ರಿಗೆ 42 ಆ್ಯಡ್ ಮಾಡಿ. ಇದು ಕತೆ. ದೇರ್ ವಾಸ್ ನೋ ನೀಡ್ ಟು ಆ್ಯಡ್ ದೀಸ್ ವೆರಿ ಕಾಂಟ್ರವರ್ಷಿಯಲ್ ಬಿಲ್ಸ್ ವಿತ್ ದ ವಿಮೆನ್ಸ್ ರಿಸರ್ವೇಷನ್ ಬಿಲ್.
ಒಂದೇ ಮಾತು, ಇದನ್ನು ಇಂಪ್ಲಿಮೆಂಟ್ ಮಾಡುವುದು ಎಷ್ಟು ದೂರ ಹಾಕ್ಬೋದಾ ಅಷ್ಟು ದೂರ ಹಾಕಬೇಕು ಅಂತ ಹೇಳಿ. ಮತ್ತು ಕೊಡುವಾಗ ದೆ ಮಸ್ಟ್ ಬಿ ಮೋರ್ ಮೆನ್, ಸಫಿಷಿಯೆಂಟ್ಲಿ ಲಾರ್ಜ್ ನಂಬರ್ ಆಫ್ ಮೆನ್ ಆ್ಯಸ್ ಅಗೇನ್ಸ್ಟ್ ದ ವಿಮೆನ್ ಹೂ ಆರ್ ಕಮಿಂಗ್. ನಾವು ಮೊದಲಿಂದ ಹೇಳಿದ್ವು 543 ಸೀಟಿವೆ ಲೋಕಸಭಾದಲ್ಲಿ, 1/3 ಮಹಿಳೆಯರಿಗೆ ಕೊಡಿರಿ, ಏನು ಕಷ್ಟ ಆಯಿತು? ಈ ಸೆಷನ್ನಲ್ಲಿ ಒಂದೇ ಸೆಂಟೆನ್ಸ್ ಆ್ಯಡ್ ಮಾಡಲಿಕ್ಕಿತ್ತು, ಇಟ್ ವಿಲ್ ಕಮ್ ಇನ್ ಟು ಇಫೆಕ್ಟ್ ಇಮಿಡಿಯೇಟ್ಲಿ ಆ್ಯಂಡ್ 1/3 ಆಫ್ ಸೀಟ್ಸ್ ಇನ್ ದ ಲೋಕಸಭಾ ವಿಲ್ ಬಿ ರಿಸರ್ವ್ಡ್ ಫಾರ್ ವಿಮೆನ್. Why tie it up with census, with delimitation and some future date 10 years away? ಅಷ್ಟುವರೆಗೆ ಏನು ಆಗ್ಲಿಕ್ಕೆ ಇದೆಯಾ ಈ ದೇಶದಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. That is the main point. They have brought this bill knowing it will be lost because they did not have the numbers for a constitution amendment. ಅವ್ರ ಹತ್ರ ನಂಬರ್ಸ್ ಇಲ್ಲ ಅಂತ ಹೇಳಿ ಗೊತ್ತಿತ್ತು ಅವರಿಗೆ. ಅಪೋಸಿಷನನ್ನು ಏನಾದರೂ ಮಾಡಿ ಹೆದರಿಸಿ ಡಿವೈಡ್ ಮಾಡ್ತೇವೆ ಅಂತ ಇತ್ತು. ದಟ್ ಈಸ್ ಶಾಸ್ ಗೇಮ್ ಪ್ಲ್ಯಾನ್ ಎವ್ರಿವೇರ್. He thinks that with his power and his threats and all his organizations like the CBI and others, he can frighten and threaten and get his way. ಅದು ಮಾಡ್ತಾ ಇದ್ದಾರೆ ಇಷ್ಟುವರೆಗೆ. ಈ ಸಲ ಸಕ್ಸೀಡ್ ಆಗಲಿಲ್ಲ. And it is a shame for the government, Modi government, the first defeat on the floor of parliament that they have faced is over the women's bill. We have shown that they are not serious and that they are only delaying the process of reservations for women. This is the main point. Yiga campaign, UP is anti-women. Who gave the first president woman? Who gave the first speaker in the Lok Sabha woman? Who gave Prime Minister? First Prime Minister, of this country, woman. Who gave all these? Was it Modi? They say freedom came only in 2014 after Modi became Prime Minister. ಅಷ್ಟುವರೆಗೆ ನಾವು ಗುಲಾಮ್ ಇದ್ದವಂತೆ. ಈ ಕಥೆಯನ್ನು ಇವತ್ತು ನಾವು ದೇಶದ ಮುಂದೆ ಸ್ಪಷ್ಟವಾಗಿ ಇಡಲಿಕ್ಕೆ ಹೊರಟಿದ್ದೀವಿ. ಸುಳ್ಳು, misleading the people. The whole idea of having this session during the code of conduct when elections are going on in states was, they knew it, they would be defeated, to tell the people UPA is anti-women, UPA is anti-reservation for women. We brought the bill, they defeated it. All the history of this bill is the opposition defeating it on the floor of parliament. Ivattu you become saviors and you claim that you are the saviors of women and the UPA is anti-women. This lie has to be exposed, and I do hope the press, they say Modi ka press hai, Modi ka voice hai, ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ನನಗೆ ವಿಶ್ವಾಸ ಇದೆ, ಮಹಿಳೆಯರ ಅಧಿಕಾರದ ವಿಷಯ ಬಂದಾಗ that the press will be honest, the press will be open, and that the press will expose the truth of this whole exercise of the special session and the defeat of this bill, because they tied it up with delimitation and the census. The Congress has always stood for women's rights. We have always fought for them. We have brought all the progressive legislation for women, and we have done everything we could to improve the status of women. And therefore, we are here today speaking out and explaining our position. We are for the bill, we are for this law, and we are for its immediate implementation all over the country. The OBC question has come in.
and the question of reservation for minorities and various other issues. ನಾವು ಮೊದಲಿಂದ ಹೇಳಿದ್ದೀವಿ, we are for OBC reservation, but OBC reservation when it comes for all sections, so men and women, ಇಂಟ್ರೊಡ್ಯೂಸ್ ಮಾಡಿ ಅಮೆಂಡ್ಮೆಂಟ್ ತನ್ನಿ ಪಾರ್ಲಿಮೆಂಟ್ನಲ್ಲಿ, ಅದರಲ್ಲಿ 33% ಮಹಿಳೆ OBC ಮಹಿಳೆಯರಿಗೆ ಕೊಡಿ. That has been our stand throughout. And I must say that we are for OBC reservation, but it can't be that the women's bill gets held up in the name of OBC reservation when the men don't have reservation among the OBCs. Bring the amendment, we will support it, and then you give us 33% for OBC women. That is our stand. Therefore, I'm glad I've had an opportunity. I'm not perfect in my Kannada explanation maybe, No, but great, ma'am. this is the basic issue that we are placing before you today. And we do hope that you will carry the message to the people. The women have seen through the game. Women are not stupid. They know what the game is and they understand that this was a gimmick for the state assembly elections, Bengal and Tamil Nadu, which they are losing. So they wanted to project the UPA and the Congress as being anti-women, so the women's vote may shift to them. But they are sadly mistaken. They are going to face defeat on the 3rd of May. Thank you. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅನಂತ ಧನ್ಯವಾದಗಳು. ನಮ್ಮ ದೇಶದ ಮತ್ತು ಮಹಿಳೆಯರ ನಮ್ಮ ದೇಶದ ಇತಿಹಾಸವನ್ನು ಬಹಳ ವಿವರವಾಗಿ ಅವರು ನಮ್ಮೆಲ್ಲರ ಮುಂದೆ ಅವರು ಹೇಳಿದ್ದಾರೆ. ಈಗ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಪ್ರತಿಯೊಂದು ಡೀಟೇಲು ಮೇಡಮೇ ಆಗಲೇ ಮಾತಾಡಿದ್ದಾರೆ. ಹಾಗಾಗಿ ನಾನು ನಮ್ಮ ಮುಖಂಡರನ್ನ ಜಸ್ಟ್ ಒಂದೊಂದು ನಿಮಿಷ ಮಾತಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ಪೂರ್ಣಿಮಾ ಕೃಷ್ಣಪ್ಪ ಅಕ್ಕ ಅವರು ಮಾಜಿ ಶಾಸಕರು ಮಾತಾಡಬೇಕು. ಅವರು ಸಹ ಕಾರ್ಪೊರೇಟ್ರು ಹಾಗೂ ಸಹ ಅವರು ಕೆಲಸ ಮಾಡಿದ್ದಾರೆ. ನಾನು BBMPಗೆ ಹೋದಾಗ ಈಗ GB ಆಗಿದೆ, ನನಗೆ ಬಹಳ ಸಂತೋಷ ಆಗ್ತಾಯಿತ್ತು. ಯಾಕಂದರೆ 198 ಕಾರ್ಪೊರೇಟರ್ಸ್ ಅಂದರೆ ನಗರ ಪಾಲಿಕೆ ಸದಸ್ಯರಲ್ಲಿ 102 ಮಹಿಳೆಯರು ಇರ್ತಾ ಇದ್ರು. ಆದರೆ ಅದು ಯಾರಿಂದ ಬಂದಿದ್ದು? ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರಿಂದ. 15 ಲಕ್ಷ ಮಹಿಳೆಯರು ಇವತ್ತು ಪಂಚಾಯತಲ್ಲಿ ಮಹಿಳೆಯರಿದ್ದಾರೆ ಅಂದರೂ ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರ ಕನಸಾಗಿತ್ತು. ಇದು ಈಗ ತಾನೇ ಮೇಡಮ್ ಅವರು ಹೇಳಿದ್ದಾರೆ. ನಾನು ಅಸೆಂಬ್ಲಿಗೆ ಹೋದಾಗ ನನಗೆ ಬಹಳ ಬೇಸರ ಆಗ್ತಾ ಇತ್ತು. ಯಾಕಂದರೆ ಮಹಿಳೆಯರು ಎಲ್ಲಿದ್ದಾರಪ್ಪ ಅಂತ ನಾವು ಹುಡುಕ್ಬೇಕಾಗಿತ್ತು. 224 ಜನರಲ್ಲಿ ಬರೀ 10 ಜನ ಮಹಿಳೆಯರು ನಮ್ಮ ರಾಜ್ಯದಲ್ಲಿ. ಕಳೆದ ಬಾರಿ ಮತ್ತು ಈ ಬಾರಿ ಜಸ್ಟ್ 4%. ಹಾಗಾಗಿ ಮಹಿಳಾ ಮೀಸಲಾತಿ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಒಂದೆರಡು ಮಾತಾಡಬೇಕು ಅಂತ ಪೂರ್ಣಿಮಾ ಅಕ್ಕ ಅವ್ರಿಗೆ ನಾನು ಮನವಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಅಕ್ಕ ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿದೆ, ನಮ್ಮ ಹಿರಿಯ ನಾಯಕರಾದಂಥ ಮೇಡಮ್ ಅವರು, ಮಾರ್ಕೆಟ್ ಮೇಡಮ್ ಅವರು ಈಗ ಸಾಕಷ್ಟು ವಿಷಯಗಳನ್ನು ಕಾಂಗ್ರೆಸ್ ಪಕ್ಷ ತಗೊಂಡಂಥ ನಿರ್ಧಾರಗಳನ್ನು ಇವತ್ತು ಲೋಕಲ್ ಬಾಡೀಸಲ್ಲಿ ಮಹಿಳೆಯರು ಇಷ್ಟು ಶಕ್ತಿಯುತವಾಗಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆವರೆಗೂ ಇವತ್ತು ಮಹಿಳೆಯರ ಪಾತ್ರ ಇದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳಿ, ಮತ್ತು ಯಾವ ವರ್ಷದಿಂದ ಯಾವ ನಾಯಕನ ನಾಯಕತ್ವದಲ್ಲಿ ಅದು ಶುರುವಾಯಿತು ಅಂಥೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಪಕ್ಷದ ಇನ್ನೊಂದು ಬಹುಮುಖ್ಯವಾದಂಥ ವಿಷಯ, 2023ರಲ್ಲಿ ಬಿಲ್ ಪಾಸಾದಾಗ ಸಂಪೂರ್ಣವಾಗಿ ಸಹಮತವನ್ನು ನಮ್ಮ ಪಕ್ಷ ಕೊಟ್ಟಿರುವಂಥದ್ದು. ಮತ್ತು ಅವತ್ತು ವೋಟಿಂಗ್ ಪ್ಯಾಟರ್ನ ತಮಗೆ ಮಾಧ್ಯಮಗಳವ್ರಿಗೆ ಗೊತ್ತಿದೆ. ಬಹುಶಃ 2 ವೋಟ್ ಬಿಟ್ಟು ಉಳಿದಂಥ ಎಲ್ಲ ಸದಸ್ಯರು ಕೂಡ ಮಹಿಳಾ ಪರವಾಗಿ ವೋಟನ್ನು ಹಾಕಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ
ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಒಂದು ಉದ್ದೇಶ ಏನಿದೆ ಅಂತಂದರೆ ಹಿಂದುಳಿದ ವರ್ಗದವರಿಗೆ ಕೂಡ ಹೆಚ್ಚು ಸ್ಥಾನಗಳನ್ನು ಇಡಬೇಕು, ರಿಸರ್ವೇಷನ್ ವಿತಿನ್ ದ ರಿಸರ್ವೇಷನ್ ಅಂತ ಹೇಳಿ ಅವರ ಒಂದು ಕನಸಾಗಿದೆ. ಹಾಗಾಗಿ ಹಿಂದುಳಿದ ವರ್ಗದವ್ರಿಗೂ ಕೂಡ ಒಂದು ರಿಸರ್ವೇಷನ್ ಆಗಬೇಕು ಅನ್ನುವಂಥದ್ದು. ನಮ್ಮ ಕರ್ನಾಟಕದಲ್ಲೇ ನಾವು ತಗೊಂಡ್ರೆ 285 ಹಿಂದುಳಿದ ವರ್ಗದ ಜಾತಿಗಳಿದ್ದಾವೆ. ಕ್ಯಾಟಗಿರಿ 1ನಲ್ಲಿ 95 ಜಾತಿಗಳು ಬರ್ತವೆ. ಈ ಕ್ಯಾಟಗಿರಿ 1ನಲ್ಲಿ ನೀವು ತಗೊಂಡಾಗ ಚಿಕ್ಕ ಚಿಕ್ಕ ಜಾತಿಗಳು, ಗೊಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.